ನಮಸ್ಕಾರ. ಇವತ್ತು ತಾಚ ಮನೆಗೆ ಹೋಗ್ತಿದ್ದೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇವತ್ತು ಒಂದು ಟ್ರಿಪ್ ಹೋಗ್ತಾ ಇದ್ವಿ. ಅದು ಒಂಥರ ಸಡನ್ ಪ್ಲಾನ್ ಅಂತಾನೆ ಆಯ್ತು. ಇದೊಂಥರ ರಾತ್ರಿ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದು. ಬಟ್ ತುಂಬಾನೇ ಚೆನ್ನಾಗಿತ್ತು. ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದು. ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅಂತ ಅನ್ಬಿಟ್ಟು ಮಂಗಳೂರು ಹತ್ರನೇ ಇರುವ ದ್ವಾರ ಹೋಟೆಲ್ಗೆ ಹೋದ್ವಿ. ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಆಚೆ ಅಂತೂ ತುಂಬಾನೇ ಮಳೆ ಬರ್ತಿತ್ತು. ಈ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಇಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಹೊರಗೋದಾಗ ಮಕ್ಳಿಗೆ ತಿಂಡಿ ತಿನ್ಸೋದಂತೂ ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ನಾವ್ ಎಲ್ಲಿದ್ದೀವಿ ಅಂತ ನೀವು ಆಲ್ರೆಡಿ ಗೆಸ್ ಮಾಡ್ತಾ ಇರ್ಬೋದು. ಈ ಪ್ಲೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಎಸ್, ನಾವು ಮುರುಡೇಶ್ವರದಲ್ಲಿದ್ದೀವಿ. ಸೊ ಸಡನ್ ಪ್ಲಾನ್ ಆಯ್ತು. ಏನಪ್ಪಾ ಸಡನ್ ಪ್ಲಾನ್ ಅಂತಂದ್ರೆ, ಅಪ್ಪಾಜಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಕಡೆ ಅಂದ್ರೆ ಮಂಗಳೂರು ಸೈಡ್ ಬರ್ತಾ ಇದ್ರು. ಸೊ ಹಾಗೇನೆ ಮುರುಡೇಶ್ವರಗೂ ಕೂಡ ಫಸ್ಟ್ ವಿಸಿಟ್ ಮಾಡ್ತೀವಿ ಅಂತ ಅಂದ್ರು. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡಕ್ ಹೋಗಿ ನಾವು ಫಸ್ಟ್ ಮುರುಡೇಶ್ವರಕ್ಕೆ ಅಂತ ಬಂದ್ವಿ. ಬಟ್ ಕಾಲ್ ಮಾಡಾದ್ಮೇಲೆ ಅವ್ರು ಹೇಳಿದ್ರು ಫಸ್ಟ್ ನಾವು ಧರ್ಮಸ್ಥಳ ಕೊಟ್ಟೋಗಿದ್ದೀವಿ ಅಂತ ಅನ್ಬಿಟ್ಟು. ಸೊ ಏನ್ ಮಾಡೋದು, ಬಂದಿದೀವಲ್ಲ, ಸೊ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ನಾವು ಈ ಕಡೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಜೊತೆಗೆ ಮಳೆ ಬೇರೆ ತುಂಬಾನೇ ಬರ್ತಾ ಇದೆ. ಮಳೆ ಜೊತೆಗೆ ದರ್ಶನ ನಡೀತಾ ಇದೆ. ತುಂಬಾನೇ ಚೆನ್ನಾಗಿದೆ. ಸೊ ನನ್ ಮಗನ ಕೂಡ ಫಸ್ಟ್ ಟೈಮ್ ನಾವು ಕರ್ಕೊಂಡ್ ಬಂದಿರೋದು. ಈ ಕ್ಲೈಮೇಟ್ ಅಲ್ಲಿ ಬಂದಿರೋದು ಒಂಥರ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡಕ್ ಹೋದ್ವಿ. ಬಟ್ ಅವರೇ ನಮ್ಗೆ ಒಂದು ಶಾಕಿಂಗ್ ಮತ್ತೆ ಸರ್ಪ್ರೈಸ್ ಕೊಟ್ಬಿಟ್ರು. कितने तेजस्वी लोग हैं हमारे पास, कितने शानदार विचार रखते हैं. ತುಂಬಾ ವರ್ಷಗಳ ನಂತರ ಮುರುಡೇಶ್ವರ ಹೋಗಿದ್ದು ಅಂತಂದ್ರೆ ಆಲ್ಮೋಸ್ಟ್ 5 to 6 years ಆಗ್ಬಿಟ್ಟಿತ್ತು ಮುರುಡೇಶ್ವರಗೆ ಹೋಗಿ. ಸೊ ತುಂಬಾನೇ ಖುಷಿ ಆಯ್ತು. ತುಂಬಾನೇ ಚೇಂಜಸ್ ಆಗಿದೆ. ನಾವು 5 to 6 years ಬ್ಯಾಕ್ ಹೋಗಿದ್ದಕ್ಕೂ ಇವಾಗ ಇರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತಾನೆ ಅನಿಸ್ತಾ ಇತ್ತು. ಒಂದ್ ಖುಷಿ ವಿಚಾರ ಏನು ಗೊತ್ತಾ, ನಮ್ಗೆಲ್ಲಾರ್ಗೂ ಗೊತ್ತಿರುವ ಹಾಗೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಶಿವ ಸ್ಟ್ಯಾಚ್ಯೂ ನಮ್ಮ ಕರ್ನಾಟಕದಲ್ಲಿದೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? 5 to 6 years ಬ್ಯಾಕ್ ಎಲ್ಲ ಹೇಗೆ ಅಂತಂದ್ರೆ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಬಟ್ ಇವಾಗೆಲ್ಲ ಆತರ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ಅಂತಂದ್ರೆ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದ ತಕ್ಷಣನೇ ನಮ್ಗೆ ದೇವಸ್ಥಾನ ಸಿಕ್ಬಿಡುತ್ತೆ. ಬಟ್ ಒಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ನಾನು ಹೇಳಿದ್ನಲ್ಲ 5 to 6 years ಬ್ಯಾಕ್ ಬಂದಿದ್ವಿ ಅಂತ, ಅವಾಗ ಮಳೆಲೇನು ಬಂದಿರ್ಲಿಲ್ಲ. ಬಟ್ ಇವಾಗಂತೂ ನಾವು ಹೋದಾಗ ಫುಲ್ ಮಳೆಲೆ ನೆನ್ಕೊಂಡು ದೇವಸ್ಥಾನ ಎಲ್ಲ ಸುತ್ತಿದೀವಿ. ಒಂಥರ ಖುಷಿ ಆಗ್ತಿತ್ತು. ಬಟ್ ಪಾಪುನ ಒಂದ್ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಅಲ್ಲೇ ಛತ್ರಿ ತಗೊಂಡು ಅಲ್ಲೇ ಹೋದ್ವಿ. ಬಟ್ ಇವಾಗಂತೂ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನೀವಿಲ್ಲೆಲ್ಲ ನೋಡ್ತಾ ಇರ್ಬೋದು, ಫಿಶಿಂಗ್ ಕೂಡ ಎಲ್ಲ ಮಾಡ್ತಾ ಇದ್ರು. ಬಟ್ ಒಂದೇನಪ್ಪಾ ಅಂತಂದ್ರೆ, ಜೂನ್ ಇಂದ ಆಗಸ್ಟ್ ತನಕನೂ ಕೂಡ ಬೀಚ್ ಒಳಗೆ ಇಳಿಯೋಕೆ ಅವಕಾಶ ಇಲ್ಲ. ಏನಕ್ಕೆ ಅಂತಂದ್ರೆ ತುಂಬಾನೇ ಮಳೆ ಬರ್ತಾ ಇದೆ. ಹಾಗೆ ನೀರು ಕೂಡ ತುಂಬಾ ಜಾಸ್ತಿ ಆಗಿದೆ ಅಂತ ಅನ್ಬಿಟ್ಟು ಎಲ್ಲ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ದಾರೆ. ನೀವೇನಾದ್ರೂ ಬೀಚ್ ಹೋಗ್ಬೇಕು ಅಂತಂದ್ರೆ ಆಚೆ ಮಾತ್ರ ನಿಂತ್ಕೊಂಡು ನೋಡೋದಕ್ಕೆ ಮಾತ್ರ ಅವಕಾಶ ಇದೆ. ಈಗ ನಾವೇ ಎಲ್ಲಾದ್ರೂ ಹೊರಗೆ ಹೋದಾಗ 1-2 ದಿನ ಮನೆ ಖಾಲಿ ಇದ್ರೆ ಸಾಕು, ಫುಲ್ ಧೂಳಾಗ್ಬಿಡುತ್ತೆ. ಅಂತದ್ರಲ್ಲಿ ನಾವೇನಾದ್ರೂ ಹೊರಗೆ ಹೋದಾಗ ಈ ತರ ಎಲ್ಲ ಮಾಡಿದಾಗ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತಲ್ವಾ ಕ್ಲೀನ್ ಮಾಡೋರ್ಗೆ. ನಾವೆಲ್ಲ ಬೀಚ್ ಹೋದಾಗ ಆಲ್ಮೋಸ್ಟ್ ಎಲ್ಲಾರು ಕೂಡ ತಿಂದು ಅಲ್ಲೇ ಎಲ್ಲ ಬಿಟ್ಬಿಡ್ತಾರಲ್ವಾ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಲೀಜ್ ಇದೆ ಅಂತ ಅನ್ಬಿಟ್ಟು. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಸೊ ಎನಿವೇ, ಮುರುಡೇಶ್ವರ ಮುಗಿಸ್ಕೊಂಡು ನೆಕ್ಸ್ಟ್ ಟ್ರಾವೆಲ್ಗೆ ಹೊರಟ್ವಿ. ತುಂಬಾನೇ ಮಳೆ ಬರ್ತಾ ಇತ್ತು ಆಚೆ ಅಂತನೂ ಕೂಡ. ಹಾಗೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮಳೆ ಬಂದ್ರೆ ಒಂದ್ ಕಡೆ ತುಂಬಾ ಖುಷಿ ಆಗುತ್ತೆ. ಬಟ್ ಈ ತರ ಎಲ್ಲಾದ್ರೂ ಟ್ರಿಪ್ ಹೋದಾಗ ಈ ತರ ಮಳೆ ಬಂದ್ರಂತೂ ಒಂದ್ ಕಡೆ ಬೇಜಾರಾಗ್ತಿರುತ್ತೆ. ಎಲ್ಲೂ ಹೋಗಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರಾಗುತ್ತೆ. ಎಸ್, ಹಾಗೆ ಹೋಗ್ತಿರ್ಬೇಕಾದ್ರೆ ನನ್ ಮಗ ಮತ್ತೆ ನನ್ನ ಹಸ್ಬೆಂಡ್ ಅಂತಂದ್ರೆ ಕೀರ್ತಿ ಮಾತಾಡ್ತಾ ಇದ್ರು. ಬಟ್ ನಾನೇನ್ ಮಿಸ್ಟೇಕ್ ಮಾಡಿದ್ದೆ ಅಂತಂದ್ರೆ, ಅಲ್ಲಿ ನಾನು ಮೈಕ್ ನೇ ಆನ್ ಮಾಡ್ಕೊಟ್ಟಿರ್ಲಿಲ್ಲ. ಆಮೇಲೆ ಮೈಕ್ ಆನ್ ಮಾಡ್ಕೊಟ್ಟೆ. ಸೊ ಆಮೇಲೆ ಕ್ವೆಶ್ಚನ್ ನ ಸ್ಟಾರ್ಟ್ ಮಾಡ್ಕೊಂಡ್ರು ಇಬ್ರುನು. ಎಲ್ಲರೂ ನಮಸ್ಕಾರ. ಇವತ್ತು ತಾಚ ಮನೆಗೆ ಹೋಗ್ತಿದ್ದೀವಿ. ಹಲೋ, ನಮಸ್ಕಾರ. ಇವತ್ತು ಸಿಟಿಗೆ ಹೋಗ್ತಿದ್ದೀವಿ. ಇವತ್ತು ಸಿಟಿಲಿ ಮೊಮೋಸ್ ತಿನ್ಕೊಂಡ್ ಬರ್ತೀವಿ. ನನ್ ಮಗ ಮಾತಾಡ್ತಿರೋದ್ ನೋಡಿದ್ರೆ ಒಂದ್ ಕಡೆ ಖುಷಿ ಆಗ್ತಿತ್ತು, ಎಷ್ಟ್ ಚೆನ್ನಾಗ್ ಮಾತಾಡ್ತಾನಲ್ಲ ಅಂತ. ಸೊ ಹೀಗೆ ಅನ್ಸುತ್ತಲ್ಲ ಎಲ್ಲಾ ಅಪ್ಪ ಅಮ್ಮಂದಿರಿಗೂ ಕೂಡ. ಹಾಗೇನೆ ಬರ್ತಿರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋದ್ವಿ. ಯಾವ ದೇವಸ್ಥಾನ ಅಂತಂದ್ರೆ
ಇದು ಆನೆಗುಡ್ಡೆ ದೇವಸ್ಥಾನ ಅಂತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಇದು ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇಲ್ಲಿ ಮಕ್ಳನ್ನ ಕರ್ಕೊಂಡು ಹೋದ್ರಂತೂ ತುಂಬಾನೇ ಒಳ್ಳೇದಾಗತ್ತೆ ಅಂತಾನೆ ಹೇಳ್ತಾರೆ. ನಾವು ಕೂಡ ಫಸ್ಟ್ ಟೈಮ್ ನಮ್ ಮಗನ ಕರ್ಕೊಂಡು ಹೋಗ್ತಿರೋದು. ಇವನ್ ನಾನು ಕೂಡ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಿರೋದು. ಅಲ್ಲೂ ಕೂಡ ಮಳೆ ಬಿಟ್ಟಿರ್ಲಿಲ್ಲ, ತುಂಬಾನೇ ಮಳೆ ಬರ್ತಾ ಇತ್ತು. ಸೊ ನನ್ ಹಸ್ಬೆಂಡ್ ನನ್ ಮಗನ ಇಟ್ಕೊಂಡು ಓಡೋಗ್ತಾ ಇದ್ರು. ಅದ್ರಲ್ಲೂ ಈ ತರ ಕ್ಲೈಮೇಟ್ ಅಲ್ಲಿ ಮಳೆ ನೆನ್ಕೊಂಡು ಹೋದ್ರೇನೆ ಒಂಥರ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆಲ್ಲಾನು ಕೂಡ. ಅಂಡ್ ಹಾಗೇನೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆನೆ ತುಂಬಾನೇ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಕ್ಯಾಮ್ರಾ ಮತ್ತೆ ವಿಡಿಯೋ ಅಲೋ ಇರ್ಲಿಲ್ಲ, ಸೊ ಅದಕ್ಕೆ ಆಚೆಯಿಂದಾನೇ ನಾನು ಫೋಟೋ ತಗೊಂಡೆ. ನೀವೇನಾದ್ರೂ ಈ ಕಡೆ ಅಂದ್ರೆ ಉಡುಪಿ ಮಂಗಳೂರು ಕಡೆಗೆ ಬಂದಾಗ ಪ್ಲೀಸ್ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ, ಹಾಗೆ ನಿಮ್ ಮಕ್ಳನ್ನ ಕರ್ಕೊಂಡೋಗಿ ಅಂತ ನಾನು ಹೇಳ್ತೀನಿ. ನಾನಂತೂ ಗಣಪತಿ ದೇವಸ್ಥಾನಕ್ಕೆ ಹೋದಾಗಂತೂ ಪ್ರಸಾದ ಅಂತೂ ಮಿಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಫೋರ್ಸ್ ಮಾಡಿ ಇಲ್ಲ ಇಲ್ಲೇ ಊಟ ಮಾಡಿ ಹೋಗೋಣ ಅಂತ ಅನ್ಬಿಟ್ಟು ಇಲ್ಲಿ ಪ್ರಸಾದ ತಿನ್ಕೊಂಡು ಹೊರಟ್ವಿ. ಅಂಡ್ ಅಗೇನ್ ಟ್ರಾವೆಲ್ ಸ್ಟಾರ್ಟ್ ಆಯ್ತು. ಎಲ್ಲಿಗೆ ಹೋದ್ವಿ ಗೊತ್ತಾ? ಒಂದು ಸೂಪರ್ ಆಗಿರೋ ಬೀಚ್ ಹೋದ್ವಿ. ಈ ಬೀಚ್ ನ ಎಷ್ಟೋ ಜನ ನೋಡಿರ್ತಾರೆ, ಹಾಗೆ ಎಷ್ಟೋ ಜನಕ್ಕೆ ಈ ಬೀಚ್ ಯಾವ್ದು ಅಂತಾನು ಗೊತ್ತಿರೋದಿಲ್ಲ. ಅಂಡ್ ಇವನ್ ನನ್ಗೂ ಕೂಡ ಗೊತ್ತಿರ್ಲಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಈ ಬೀಚ್ ನ ನೋಡಿದ್ದು. ಈ ಬೀಚ್ ಹೆಸರು ಯಾವ್ದು ಅಂತಂದ್ರೆ ಮರವಂತೆ ಬೀಚ್ ಅಂತ ಅನ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಹಾಗೆ ಫೋಟೋ ಶೂಟ್ಗಂತೂ ಸಖತ್ತಾಗಿದೆ. ನೀವು ನೋಡ್ತಾ ಇರ್ಬೋದು, ಒಂದ್ ಸೈಡ್ ಬೀಚ್ ಇದ್ರೆ ಇನ್ನೊಂದ್ ಸೈಡ್ ಅಲ್ಲಿ ನದಿ ಹರಿತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ಯಾವ್ದೇ ಬೀಚ್ ಹತ್ರ ಹೋದ್ರು ಸನ್ಸೆಟ್ ನೋಡೋದಕ್ಕೆ ಸಖತ್ತಾಗಿರತ್ತಲ್ವಾ ಈವ್ನಿಂಗ್ ಟೈಮ್ ಅಲ್ಲಿ. ನೀವು ಏನಾದ್ರೂ ಮಂಗಳೂರು ಅಥವಾ ಉಡುಪಿ ಸೈಡ್ ಬಂದಾಗ ಈ ಬೀಚ್ ಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಮರವಂತೆ ಬೀಚ್ ಅಲ್ಲೂ ಕೂಡ ಸಖತ್ ಮಳೆ ಬರ್ತಾ ಇತ್ತು, ಬಟ್ ತುಂಬಾನೇ ಚೆನ್ನಾಗಿತ್ತು ಈ ಬೀಚ್ ಅಂತೂ. ಸೊ ನೆಕ್ಸ್ಟ್ ಅಗೇನ್ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಅಗೇನ್ ಮತ್ತೊಂದು ಬೀಚ್ ಬಂದ್ವಿ. ಇದು ಯಾವ ಬೀಚ್ ಅಂತ ನಿಮಗೆ ನೋಡಿದ ತಕ್ಷಣ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಗೆಸ್ ಮಾಡಿರ್ತೀರಾ. ಎಸ್, ಇದು ಮಲ್ಪೆ ಬೀಚ್ ಉಡುಪಿಯಲ್ಲಿರೋದು. ಸಖತ್ತಾಗಿತ್ತು. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಗೊತ್ತಾ. ಯಾವ್ದೇ ಬೀಚ್ ಹತ್ರ ಹೋದ್ರು ಕೂಡ ಆ ಒಂದು ಬ್ರೀಸ್ ಬರುತ್ತಲ್ಲ, ಅದಕ್ಕೇನೆ ಅಂತಾನೆ ಎಲ್ಲ ಕಳ್ದೋಗ್ತಿವಿ. ಅದಕ್ಕೋಸ್ಕರ ಅಂತಾನೆ ಎಷ್ಟೋ ಜನ ಹೋಗಿ ಕೂತ್ಕೊಳ್ತೀವಿ ಅಲ್ವಾ. ಅಂಡ್ ಎಲ್ಲಾರ್ಗು ಗೊತ್ತಿರುವ ಹಾಗೆ ಮಲ್ಪೆ ಬೀಚ್ ಅಲ್ಲಿ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಅದೇ ಸಖತ್ತಾಗಿದೆ ಇದಂತೂ ಕೂಡ. ನೆಕ್ಸ್ಟ್ ಟೈಮ್ ಏನಾದ್ರು ಬಂದಾಗ ನೀವು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಗೆ ನೀವು ಒಂದ್ಸಲ ಹೋಗ್ಲೇಬೇಕು. ಮಳೆ ಬರ್ತಾ ಇತ್ತು, ಹಾಗೆ ಜೊತೆಗೆ ಫುಲ್ ಗಾಳಿ ಬೀಸ್ತಾ ಇತ್ತು. ನಡ್ಕೊಂಡು ಹೋಗ್ತಿದ್ರಂತೂ ಸಖತ್ತಾಗಿತ್ತು ಒಂಥರ. ಅಂಡ್ ಮಳೆ ಬರ್ತಿದ್ರು ಕೂಡ ಜನ ಏನ್ ಕಮ್ಮಿ ಇರ್ಲಿಲ್ಲ, ತುಂಬಾನೇ ಜನ ಇದ್ರು. ಹಾಗೇನೆ ಮಳೆ ತುಂತುರು ಅಲ್ಲಿ ಈ ತರ ನಡ್ಕೊಂಡು ಹೋಗ್ತಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಎಕ್ಸ್ಪೀರಿಯನ್ಸ್ ಪಡೆಯೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಕೂಡ ತುಂತುರು ಮಳೆಯಲ್ಲಿ ಈ ತರ ಬೀಚ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಅದ್ ಸಖತ್ತಾಗಿರತ್ತಲ್ವಾ. ಆ ಒಂದು ಎಕ್ಸ್ಪೀರಿಯನ್ಸ್ ಸೂಪರ್ಬ್ ಅಂತ ಅನ್ಬೋದು. ಇಲ್ಲಿ ನಾನು ಮತ್ತೆ ನನ್ ಮಗ ಬೀಚ್ ಅಲ್ಲಿ ಆಟ ಆಡ್ತಾ ಇದ್ವಿ. ಹಾಗೆ ಜನ ಕೂಡ ನಾನು ಆಗ್ಲೇ ಹೇಳ್ದಂಗೆನೆ ತುಂಬಾನೇ ಜನ ಇದ್ರು. ಅಲ್ಲೆಲ್ಲ ನೆಟ್ ಹಾಕ್ಬಿಟ್ಟಿದ್ರು ಅಲ್ಲೋ ಇಲ್ಲ ಅಂತ ಅನ್ಬಿಟ್ಟು. ಬಟ್ ಆಚೆನೆ ನಿಂತ್ಕೊಂಡು ತುಂಬಾ ಜನ ನೋಡ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿ ಅಪ್ಪ ಮಗನು ಕೂಡ ಆಟ ಆಡ್ತಾ ಇದ್ರು. ಸೊ ಅವನ್ನ ಹಿಡಿಯೋದೇ ಒಂದು ಟಾಸ್ಕ್ ಆಗ್ಬಿಟ್ಟಿತ್ತು ಅವ್ರಿಗೆ. ಸೊ ಅವನ್ಗೆ ನೀರ್ ಅಂತ ಅಂದ್ರೆ ಮೊದ್ಲೇ ಇಷ್ಟ. ನಾನ್ ಹೋಗ್ತೀನಿ ನಾನ್ ಸ್ವಿಮ್ ಮಾಡ್ಬೇಕು ಅಂತ ಹೇಳ್ತಿದ್ದ. ಬಟ್ ಅಲ್ಲಿ ಅಲೋ ಇರ್ಲಿಲ್ಲ. ಅವನ್ಗೆ ಸಮಾಧಾನ ಮಾಡಿ ಅವನ್ನ ಕರ್ಕೊಂಡ್ ಬರೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು ಅವ್ರ ಅಪ್ಪಂಗೆ. ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ 3 ಜನನು ಕೂಡ. ಹಾಗೆ ಹಾರ್ಸ್ ಮೇಲೆ ಕುತ್ಕೋಬೇಕು ಅಂತ ಅನ್ಬಿಟ್ಟು ನನ್ ಮಗ ಕೇಳ್ತಿದ್ದ. ಸೊ ನನ್ ಹಸ್ಬೆಂಡ್ ಮತ್ತೆ ನನ್ ಮಗ ಇಬ್ರು ಕೂತ್ಕೊಂಡ್ರು. ಮಕ್ಳನ್ನ ಒಬ್ರನ್ನೇ ಕೂರ್ಸೋದಕ್ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಜೊತೆಯಾಗಿ ಕೂತ್ಕೊಂಡ್ರು. ತುಂಬಾನೇ ಚೆನ್ನಾಗಿತ್ತು. ಅವ್ನ್ಗೆ ಹಾರ್ಸ್ ರೈಡಿಂಗ್ ಅಂತ ಅಂದ್ರೆ ಮೊದ್ಲಿಂದನೂ ತುಂಬಾನೇ ಇಷ್ಟ. ನಾವ್ ಯಾವಾಗ ಬೀಚ್ ಕಡೆ ಬಂದ್ರು ಕೂಡ ಒಂದ್ ರೈಡ್ ಹೋಗ್ಲೇಬೇಕು ಅವನು, ಅಷ್ಟು ಇಷ್ಟ ಪಡ್ತಾನೆ. ಈ ಮಕ್ಳಿಗೆ ಮರಳು ಅಂತ ಅಂದ್ರೆ ಎಷ್ಟು ಇಷ್ಟ ಆಗಿತ್ತಲ್ವಾ. ಅದ್ರಲ್ಲೂ ಈ ತರ ಬೀಚ್ ಸೈಡ್ ಅಲ್ಲಿ ಮರಳಿದಾಗ ಆಟ ಆಡ್ತಾ ಇದ್ರಂತೂ ಅವ್ರಂತೂ ಹೇಳಿದ ಮಾತಂತೂ ಕೇಳೋದೇ ಇಲ್ಲ ಯಾವ್ದೇ ಕಾರಣಕ್ಕೂ.
ಅಂಡ್ ಇಲ್ಲಿ ನಾನು ಮತ್ತೆ ನನ್ನ ಮಗ ಕ್ಯಾಮಲ್ ರೈಡ್ ಗೆ ಹೋಗ್ತಾ ಇದ್ವಿ. ಸೊ ಹಾರ್ಸ್ ರೈಡ್ ಮುಗೀತು. ಸೊ ನೆಕ್ಸ್ಟ್ ಟರ್ನ್ ಮಾಡ್ದ ಅಲ್ಲಿ ಕ್ಯಾಮಲ್ ನ ಕರ್ಕೊಂಡ್ ಬರ್ತಾ ಇದ್ರು. ಸೊ ನನ್ಗೆ ಕ್ಯಾಮಲ್ ರೈಡ್ ಬೇಕೇ ಬೇಕಮ್ಮ ಅಂತ ಅಂದ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ನಾನು ಹಾರ್ಸ್ ರೈಡ್ ಹೋಗಿದ್ನಲ್ಲ, ಸೊ ನೀನ್ ಕ್ಯಾಮಲ್ ರೈಡ್ ಗೆ ಪಾಪನ್ ಕರ್ಕೊಂಡ್ ಹೋಗು ಅಂತ ಹೇಳಿದ್ರು. ಸೊ ಓಕೆ ಅಂತ ಅನ್ಬಿಟ್ಟು ನಾನು ಕ್ಯಾಮಲ್ ರೈಡ್ ಗೆ ಹೋದ್ವಿ. ಆಲ್ಮೋಸ್ಟ್ ಹೇಗೆ ಅಂತ ಅಂದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ, ಆಲ್ಮೋಸ್ಟ್ ನಾವು 8th 9th ಇರ್ಬೇಕಾದ್ರೆ ನಾವು ಕ್ಯಾಮಲ್ ರೈಡ್ ಹೋಗಿದ್ದು ಅಂತಂದ್ರೆ ಮನೆ ಹತ್ರನೇ ಬರ್ತಾ ಇತ್ತು. ಸೊ ಆ ಟೈಮ್ ಅಲ್ಲಿ ಹೋಗಿದ್ದು. ಬಟ್ ಈಗ ಹೋಗ್ತಿರೋದು ತುಂಬಾನೇ ಡಿಫ್ರೆನ್ಸ್ ಅಂತ ಅನಿಸ್ತಾ ಇತ್ತು. ಏನೋ ಒಂಥರ ಭಯ ಆಗ್ತಾ ಇತ್ತು. ಅಯ್ಯೋ ನನ್ ಮಗನೂ ಜೊತೆಗಿದ್ದಾನೆ, ನಾನೇನಾದ್ರೂ ಬಿದ್ದೋದ್ರೆ ನನ್ ಮಗನೂ ಬಿದ್ದೋಗ್ತಾನಲ್ಲಪ್ಪ ಅಂತ ಭಯ ಆಗ್ತಾ ಇತ್ತು. ಭಯದಲ್ಲೇ ನಾನು ಹೋಗ್ತಾ ಇದ್ದೆ. ಬಟ್ ನನ್ ಮಗ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ. ಅವನ್ಗಂತೂ ಭಯ ಅನ್ನೋದೇ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ನನ್ಗೆನೆ, ಅಷ್ಟು ಭಯ ಆಗ್ತಿತ್ತು ನನ್ಗೆನೆ. ಬಟ್ ಒಂಥರ ಖುಷಿ ಆಯ್ತು ಕ್ಯಾಮಲ್ ಮೇಲೆ ರೈಡ್ ಹೋಗಿದ್ದು. ಮೊದಲೇ ಕೇಳ್ಬೇಕಾ, ಬೀಚ್ ಹತ್ರ ಅಂತೂ ಸಖತ್ತಾಗ ಗಾಳಿ ಬೀಸ್ತಾ ಇರುತ್ತೆ. ಅದರಲ್ಲೂ ಕೂಡ ಅಷ್ಟು ಮೇಲೆ ನಾವು ರೈಡ್ ಹೋಗ್ತಾ ಇದ್ದೀವಿ ಅಂತ ಅಂದರೆ ಪುಕ್ಕ ಪುಕ್ಕ ಅಂದೇ ಇರುತ್ತಾ. ನನಗಂತೂ ಫುಲ್ ಭಯ ಆಗ್ತಾಯಿತ್ತು. ಸೊ ನನ್ನ ಮಗ ಟ್ರ್ಯಾಂಪುಲಿನಲ್ಲಿ ಆಡಬೇಕು ಅಂತ ಅಂದ. ಸೊ ಓಕೆ ಅಂತ ಅಂದ್ಬಿಟ್ಟು ಅದನ್ನು ಆಡಿಸಿದ್ದಾಯಿತು. ಮಕ್ಕಳು ಅಂತ ಅಂದರೆ ಹೀಗೆ ಅಲ್ವಾ, ನೋಡಿದೆಲ್ಲ ಕೇಳ್ತಾರೆ, ನೋಡಿದೆಲ್ಲ ಮಾಡ್ತಾರೆ. ನಾವು ಒಂದು ಸ್ವಲ್ಪ ಹುಷಾರಾಗಿರಬೇಕು ಆ ಟೈಮಲ್ಲಿ ಅಷ್ಟೇ. ಅವನಿಗೆ ಮೊದಲಿಂದನೂ ಕೂಡ ಟ್ರ್ಯಾಂಪುಲಿನ್ ಅಂತಂದರೆ ತುಂಬಾ ಇಷ್ಟ. ಸೊ ಅದನ್ನು ಯಾವಾಗ ಎಲ್ಲಿ ನೋಡಿದ್ರೂ ಕೂಡ ಅದನ್ನು ಆಡಬೇಕು ಅಂತಿರ್ತಾನೆ. ಸೊ ಮಕ್ಳ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಅವ್ರಿಗೋಸ್ಕರ ನಾವು ಪೇರೆಂಟ್ಸ್ ಆಗಿ ಏನು ಮಾಡೋದಕ್ಕೂ ನಾವು ರೆಡಿಯಾಗಿರ್ತೀವಿ. ಸೊ ಟ್ರ್ಯಾಂಪುಲಿನ್ ಎಲ್ಲ ಆಡಾದ್ಮೇಲೆ ನಾನು ಮತ್ತು ನನ್ನ ಮಗ ಹಾಗೆ ಆಟಾಡ್ತಾ ಇದ್ವಿ. ಸೊ ಅದಾದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ರೀಲ್ಸ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ನಿಮ್ಗೆ ಹೇಳಲೇಬೇಕು, ಈ ವಿಡಿಯೋ ಮಾಡಿದ್ದು ನನ್ನ ಮಗ. ಸೊ ಕಂಪ್ಲೀಟ್ ವಿಡಿಯೋ ಅವನೇ ಮಾಡಿದ್ದು. ಸೊ ಅವ್ನಿಗೆ ವಿಡಿಯೋ ಆನ್ ಮಾಡಿಕೊಟ್ಬಿಟ್ಟಿದ್ವಿ. ಸೊ ಅವನೇ ಕಂಪ್ಲೀಟಾಗಿ ಎಲ್ಲ ವಿಡಿಯೋ ಮಾಡ್ದ. ತುಂಬಾ ಖುಷಿ ಆಯಿತು ನನ್ನ ಮಗ ಈ ವಿಡಿಯೋ ಮಾಡಿದ್ದು ಅಂತ ಅಂದ್ಬಿಟ್ಟು. ನಮಗೊಂಥರ ಮೆಮೊರಬಲ್ ವಿಡಿಯೋ ಆಗೋಯ್ತು ಇದೊಂಥರ. ಇದು ನಮ್ಮ 1 ಡೇ ಟ್ರಿಪ್ನ ಕಥೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇವೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.